ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ಬಂದ್ಬಿಟ್ಟು ನಾಗವೇಣಿ ಅವ್ರದ್ದು ಸ್ನೇಹಿತರೆ. ಇವ್ರದ್ದು ಊರು ಬಂದ್ಬಿಟ್ಟು ದೇವನಹಳ್ಳಿ, ಅಂದರೆ ಇರ್ತಕ್ಕಂಥ ಊರು ದೇವನಹಳ್ಳಿ. ಪಾತ್ರವರ್ಗ ಅಂದರೆ ಜಾತಿ ಕುರುಬ್ರು, ಆಯಿತಾ. 43 ವರ್ಷ ವಯಸ್ಸಾಗಿದೆ ಇವ್ರಿಗೆ. 5 ಅಡಿ ಇದ್ದಾರೆ, ಅಂದರೆ ಗಿಡ್ಡಿ ಅಂತ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ತಂದೆ ಬಂದ್ಬಿಟ್ಟು ಹಳ್ಳಿಯಲ್ಲಿ ರೈತರು, ಹಾಗೆ ದೊಡ್ಡ ಕುಟುಂಬ ಓಕೆ ಅಂತ ಹೇಳಿದ್ದಾರೆ. ಅಂದರೆ ಇರೋದು ಹಳ್ಳಿಯಲ್ಲೇ ಆದರೂ ಕೂಡ ದೊಡ್ಡ ಕುಟುಂಬ ಅಂತ ಇವ್ರದ್ದು. ಮದುವೆ ಆಗಿದ್ದು ದೇವಸ್ಥಾನದಲ್ಲಿ, ಅದು ಇಷ್ಟಪಟ್ಟು ಮದುವೆ ಆಗಿದ್ದು ಓಕೆನಾ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ನೆಕ್ಸ್ಟ್, ಲವ್ ಮಾಡಿ ಮದುವೆ ಆದರೂ ಸಹ ಮನೆಯಲ್ಲಿ ಒಪ್ಪಿಕೊಂಡರು. ಆಮೇಲೆ ಗೊತ್ತಾಯಿತು ಅವರ ಮುಖಮಾಡ ಏನು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಚೆನ್ನಾಗಿ ಚಿಪ್ಪುಟ್ಟೆ ನಂದು ಮಜಾ ಮಾಡಿದ್ದ, ಅದಕ್ಕೆ ಅವರನ್ನು ಕೈ ಬಿಟ್ಟೆ. ಇಷ್ಟೇ ನಡೆದಿದ್ದು ಘಟನೆ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸಾಲ ಮಾಡಿಕೊಟ್ಟಿದ್ದ ಗಂಡ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇನು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಮೈ ತುಂಬ ಸಾಲ ಮಾಡಿಕೊಂಡಿದ್ದ, ಯಾವುದಕ್ಕೆ ಅಂತ ಇದುವರೆಗೂ ಗೊತ್ತಿಲ್ಲ. ಆದರೆ ಒಂದು ಮಾತು ಮಾತ್ರ ಸತ್ಯ, ಅವನಿಗೆ ಬೇರೆಯವರ ಹೆಂಗಸಿನ ತೂತಿನ ಚಪ್ಪಲ ಇತ್ತು ಅಂತ ಇದು ಮೊದಲನೇ ಹೇಳಿಕೆಯಲ್ಲಿ ಸ್ಪಷ್ಟವನ್ನು ಪಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಆ ಒಂದು ಕಾರಣದಿಂದ ಇಡೀ ಜೀವನ ಎಷ್ಟು ಬೇಗ ಹಾಳಾಯಿತು ಅಂದರೆ ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಆಗಲ್ಲ. ಅಷ್ಟು ಬೇಗ ಜೀವನವನ್ನು ಕಳ್ಕೊಂಡ್ರಂತೆ ಇಬ್ಬರು. ಇನ್ನು ಮೂರನೇದು ಬಂದ್ಬಿಟ್ಟು ಸ್ನೇಹಿತರೆ, ಸ್ನೇಹಿತರ ಸಹವಾಸ ಮಾಡಿನೇ ಅವರು ಹಾಗೆ ಆಗಿತ್ತು. ಮುಂಚೆ ಎಲ್ಲ ಚೆನ್ನಾಗಿ ಮಾತನಾಡಿಸಿಕೊಂಡು ಎಷ್ಟು ಖುಷಿಯಾಗಿದ್ದರು ಅಂದರೆ ನಗು ನಗುತ್ತಾ ಜೊತೆಯಲ್ಲಿ ಇದ್ದರು. ಆದರೆ ಈಗ ಆ ಥರ ಇಲ್ಲ, ಇಬ್ಬರು ಜೊತೆಗೆ ಇಲ್ಲ, ಮತ್ತು ಅಷ್ಟೊಂದು ಮುಂಚೆ ಥರ ಸಂತೋಷವಾಗೂ ಕೂಡ ಇಲ್ಲ ಅಂತಕ್ಕಂಥದ್ದು ಭಾಳ ನೊಂದ್ಕೊಂಡು ಅವರ ಒಂದು ಏನು ಘಟನೆನ ನಡೆದಿರ್ತಕ್ಕಂಥ ಒಂದು ಘಟನೆನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ವರನ ಲಕ್ಷಣಗಳು ಹೇಗೆ ಇರಬೇಕು ನೋಡಿ. ಮೊದಲನೇದು, ಒಂದು ಸಂಸಾರ ಚೆನ್ನಾಗಿರಬೇಕು ಅಂತಂದರೆ ಸಾಲ ಮಾಡಿರಬೇಕಾಗುತ್ತೆ ನಿಜ, ಆದರೆ ಹೆಂಗಸರ ಚಪ್ಪಲ ಮಾತ್ರ ಇರಬಾರ್ದು. ಅದೊಂದು ಬಿಟ್ಟು ಇನ್ನೇನು ಬೇಕಾದರೂ ಇರಲಿ, ಮನೆಯಲ್ಲಿ ಹೇಳಿ ನಾನೇ ಖುದ್ದಾಗಿ ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಮೋಸ ಮಾಡುವುದು ಹಾಗೆ ಸುಳ್ಳು ಹೇಳುವುದು ಯಾವುದೂ ಕೂಡ ಮಾಡಬಾರ್ದು. ಜೀವನದಲ್ಲಿ ತಲೆ ಎತ್ತಿ ನಡೆಯಬೇಕು ಎಂದರೆ ನಿಯತ್ತಾಗಿ ಬದುಕಬೇಕು ಅಷ್ಟೇ, ಇನ್ನೇನು ಕೇಳಲ್ಲ. ಅದೊಂದು ನಿಯತ್ತು ಅನ್ನೋದೊಂದಿದ್ದರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅಂತಕ್ಕಂಥ ಒಂದು ಮಾತನ್ನು ಇವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಆ ರೀತಿ ಇದ್ದರೆ ಇವರಿಗೆ ತುಂಬ ಸಂತೋಷ ಆಗುತ್ತಂತೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲು. ಇಷ್ಟ ಆಯಿತಾ ಅಥವಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಲೈಕು ಡಿಸ್ಲೈಕು ಎರಡೂ ಇರುತ್ತೆ, ಯಾವ್ದು ಬೇಕಾದ್ರೂ ಕೊಡಿ.